ಧಾರ್ಮಿಕ ಸ್ಥಳಕ್ಕೆ ಬಂದಾಗ ನೀವು ಒಂದು ರೀತಿಯ ನಡವಳಿಕೆ ವ್ಯಕ್ತಿತ್ವವನ್ನು ನೀವು ಅನುಸರಿಸಬೇಕಾಗಿದೆ ಅಥವಾ ಒಂದು ರೀತಿಯ ವ್ಯಕ್ತಿತ್ವದಲ್ಲಿ ನೀವು ಬರಬೇಕಾಗಿದೆ. ಅದು ಭಾಳನೇ ಏನು ಅದೇನು ದೊಡ್ಡ ಆಸ್ಕಲ್ಲ. ಇಲ್ಲಿ ನೀವು ದೊಡ್ಡದಾಗಿ ನಾವೇನು ಕೇಳ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ. ಆ ಒಂದು ವಸ್ತ್ರನೂ ಸಹ ನೀವು ಹಾಕ್ಕೊಂಡು ಬರಬೇಕಾಗಿರೋದು. ಅದನ್ನೇನು ಕೇಳೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಮನೇಲಿ ಅದನ್ನು ಸಂಸ್ಕೃತಿಯೊಂದು ರಕ್ಷಣೆ ಮಾಡೋದ್ರಲ್ಲೂ ಕೂಡ ಅದು ಭಾಳ ದೊಡ್ಡ ಸಹಾಯ ಆಗುತ್ತೆ. ಪರಿಶೀಲನೆ ಆಗಲಿ, ನೋಡೋಣ. ಏನು ಅವರು ಈಗ ಅಧಿಕಾರಿಗಳು ಈ ಒಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಜನರ ಒಂದು ಏನು ಬೇಡಿಕೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ ಮತ್ತು ಇಲ್ಲಿರೋವಂಥದ್ದು ಏನು ಜನಸಂಖ್ಯೆ ಬರ್ತಾ ಇದ್ದಾರೆ, ಯಾವ ರೀತಿ ಅದು ಆದಷ್ಟು ಕಡಿಮೆ ಒಂದು ವೆಚ್ಚದಲ್ಲಿ ಅವ್ರಿಗೆ ಒಂದು ದರ್ಶನ ಮಾಡಿಕೊಡೋದಕ್ಕೆ ನೀವು ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ ಮತ್ತು ಅವ್ರಿಗೆ ಒಳ್ಳೆಯ ಒಂದು ದರ್ಶನ ಈಗ ಬೆಟ್ಟದಲ್ಲಿ ಇರೋ ಜಾಗ ಇಷ್ಟೇ. ಎಲ್ಲರೂ ಕೂಡ ಬಂದು ಇಲ್ಲಿ ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕವಾದಂಥ ಒಂದು ಬೆಳವಣಿಗೆ. ನಾನು ಅದರಲ್ಲಿ ನಂದೇನು ತಕರಾರಿಲ್ಲ. ಆದರೆ ಇಲ್ಲಿ ಇಷ್ಟು ಜಾಗದಲ್ಲಿ ಎಲ್ಲರೂ ಕೂಡ ಬಂದು ದಾಸೋಹ ಮಾಡಿದ್ರೆ ಕಷ್ಟನೇ ಆಗುತ್ತೆ. ಎಲ್ಲರಿಗೂ ಕೂಡ ಜಾಗ ಇಲ್ಲ ಇಲ್ಲಿ. ಸೊ ಇಲ್ಲಿ ಅಧಿಕೃತವಾಗಿ ಇಲ್ಲಿ ದಾಸೋಹ ಇರೋದು, ಅದರ ಮೂಲಕ ನಡೀಲಿ. ನೀವು ಬೇರೆ ಬೇರೆ ನಗರದ ಬೇರೆ ಬೇರೆ ಕಡೆಯಲ್ಲಿ ಇನ್ನು ಚಾಮುಂಡೇಶ್ವರಿ ಪೂಜೆ ನಡೀತಾ ಇದೆ. ಈವಾಗಲೇ ಬೆಳಗ್ಗೆ ಕುವೆಂಪು ನಗರದಲ್ಲೂ ಕೂಡ ನಮ್ಮ ಭಾವಸಾರ ಷಷ್ಠಿ ಸಮಾಜದ ಒಂದು ಪೂಜೆಯಲ್ಲಿ ಭಾಗವಹಿಸಿ ಬಂದಿದ್ದೀನಿ. ಅಲ್ಲಿ ನೀವು ನಿಮ್ಮ ದಾಸೋಹವನ್ನು ಮಾಡಿ, ನೀವು ಅನ್ನದಾನವನ್ನು ಅಲ್ಲೂ ಮಾಡಿ. ಅದೇ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಬೆಟ್ಟದಲ್ಲಿ ಅಧಿಕೃತವಾಗಿ ಇಲ್ಲಿ ನಡೀತಾ ಇರೋದು ಅದು ಹೋಗಲಿ. ಅಕಸ್ಮಾತ್ ಯಾರಾದರೂ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬೇಕಾಗಿದ್ರೆ ಅವ್ರಿಗೆ ಅನುಮತಿ ತಗೊಂಡು ಒಂದು ಈ ವ್ಯವಸ್ಥೆಯ ಚೌಕಟ್ಟಿನಲ್ಲೇ ನೀವು ಮಾಡಿ ಅಂತ ನಾನು ಸಲಹೆಯನ್ನು ಕೊಡ್ತೀನಿ. ಎಷ್ಟು ಬಗ್ಗೆ ಹೇಳ್ತಾ ಇದ್ದೀರಿ ಸರ್? ಜನಗಳಿಗೆ ಆರ್ಗ್ಯಾನಿಕ್ ಯಾವುದು ಒಳ್ಳೇದಾದ್ರು ಕೆಟ್ಟದಾದ್ರು ಗೊತ್ತಿಲ್ಲ ಸರ್. ಅದು ನಾವು ಮಾಡಬೇಕು. ಪ್ರಾಧಿಕಾರ ಹೇಳಿ ಕೊಡೋದು ಇವಾಗ ಶುರು ಆದರೆ ಅದು ಕಡಿಮೆ ಆಗುತ್ತಲ್ವ ಸರ್ ಅಂತ? ಏನು ಕಡಿಮೆ ಆಗುತ್ತೆ? ಅಲ್ಲ, ಆರ್ಗ್ಯಾನಿಕ್ ಈಗ ಅಷ್ಟಕ್ಕೂಪರ ತಡೆಯೋಕ್ಕಾಗೋದಿಲ್ಲ ಸರ್. ಹಚ್ಚೋದಕ್ಕೆ ಜನಗಳಿಗೆ ಆರ್ಗ್ಯಾನಿಕ್ ಉಪಕರಣ ಪ್ರಾಧಿಕಾರದ ಹೊತ್ತಿಗೆ ಕೊಡೋಕೆ ಶುರು ಮಾಡುತ್ತೆ. ಪ್ರಾಧಿಕಾರ ಕೊಡೋದು ಒಂದು, ಇಲ್ಲಿರುವಂಥದ್ದೆಲ್ಲ ಅಂಗಡಿಗಳು ಕೂಡ ಬರೀ ಆರ್ಗ್ಯಾನಿಕ್ ಆದದ್ದು ನೀವು ಅದರ ಖರೀದಿ ಮಾಡಬೇಕು ಅಂತ ನಾವು ಒಂದು ಕಾನೂನನ್ನು ರೂಪಿಸಬೇಕಾಗಿದೆ. ಸರ್, ಈಗ ಇದನ್ನು ಹೊರತುಪಡಿಸಿ ಒಂದು ಕಡೆ ಹುಲಿಗಳ ದಾರುಣ ಸಾವಾಯಿತು ಮತ್ತು ಕೋತಿಗಳದ್ದು ಸಹ ದಾರುಣ ಸಾವಾಯಿತು. ಚಾಮರಾಜನಗರದಲ್ಲಿ ಭಾಳ ಗಂಭೀರವಾದಂಥ ಒಂದು ಬೆಳವಣಿಗೆ ಇದು. ಚಾಮರಾಜನಗರ ಮತ್ತು ಮೈಸೂರು ಸಹ ಒಂದು ರೀತಿ ಹಸಿರುಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ನಮಗೆ ವನ್ಯಜೀವಿಯ ಭಾಳಷ್ಟು ಒಂದು ಕಾಳಜಿ ಇದೆ ಮತ್ತು ವನ್ಯಜೀವಿಯ ಸಂರಕ್ಷಣೆ ಆಗಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಇದು ಒಂದು ಘಟನೆ ಆಗಿರೋದು, ಕೃತ್ಯ ಆಗಿರೋದು ಅತ್ಯಂತ ಒಂದು ದುಃಖವನ್ನುಂಟು ಮಾಡಿದೆ. ನಮ್ಮ ಹುಲಿಗಳ ಸಂರಕ್ಷಣೆಗಾಗಿ ನಾವು ನಿಂತಿರಬೇಕಾಗಿದೆ. ಇಂಥ ಪೋಚಿಂಗು ಮತ್ತು ಇಂಥ ಒಂದು ವಿಷಯಗಳ ಮೂಲಕ ಘಟನೆಗಳು ಆಗಿರೋದು ಭಾಳನೇ ಗಂಭೀರವಾದದ್ದು. ಅದನ್ನು ಇವರು ಸೂಕ್ತ ಒಂದು ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ. ಭವಿಷ್ಯದಲ್ಲಿ ಯಾವುದೇ ಒಂದು ವರ್ಗ ಇಂಥ ಒಂದು ಕೆಲಸ ಮಾಡದೇ ಇರೋಂಗೆ ಒಂದು ಕ್ರಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಬೇಕಾಗಿದೆ ಮತ್ತು ನಂತರ ಕಾನೂನು ರೂಪಿಸಿದ ನಂತರ ಅದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿದೆ. ಚಾಮರಾಜನಗರದ ಒಂದು ಜನಪ್ರತಿನಿಧಿಯೂ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ. ನಾವು ನೋಡಿರೋ ಹಾಗೆ ಇಲ್ಲಿ ಮೈಸೂರಲ್ಲಿ ನಾವು ಕೂತು ನಾವೊಬ್ಬರೇ ಇಲ್ಲಿ ಪಾರ್ಲಿಮೆಂಟಲ್ಲಿರ್ಬೋದು, ಸಂಸತ್ತಲ್ಲಿರ್ಬೋದು, ಇದ್ರ ಬಗ್ಗೆ ಆ ಬಂಡೀಪುರ ರಾತ್ರಿ ಪ್ರಯಾಣದ ಬಗ್ಗೆ ವಿಷಯವನ್ನು ಎತ್ತಿರೋದು ಅಥವಾ ಈ ಹುಲಿಯ ಬಗ್ಗೆನೂ ಕೂಡ ಎತ್ತಿರೋದು. ಅಲ್ಲಿರುವಂಥ ಜನಪ್ರತಿನಿಧಿ ಒಬ್ಬರೂ ಸಹ ಇದರಲ್ಲಿ ಏನೂ ಒಂದು ಮಾತು ಹೇಳಿಲ್ಲ. ಅದು ಭಾಳ ಗಂಭೀರವಾದದ್ದು. ಅಂಥ ಒಂದು ಜಾಗದಲ್ಲಿ ನೀವು 50% ಜಾಸ್ತಿ ಹಸಿರು ಹದ್ದಕ್ಕೂ ಇರುವಂಥ ಚಾಮರಾಜನಗರ, ಅದಕ್ಕಾಗಿ ನೀವು ಹಸಿರು ಹದ್ದಕ್ಕೂ ಕೂಡ ಒಂದು ರೀತಿಯ ಪ್ರತಿನಿಧಿ. ನೀವು ಆ ವನ್ಯಜೀವಿಗೂ ಕೂಡ ನೀವು ಪ್ರತಿನಿಧಿಗಳು. ಸೊ ಅದಕ್ಕಾಗಿ ಅದರ ಪರವಾಗಿ ಅದರ ರಕ್ಷಣೆಗಾಗಿ ಮತ್ತು ಅಲ್ಲಿರುವಂಥದ್ದು ಆರ್ಥಿಕ ಒಂದು ವ್ಯವಸ್ಥೆಯೂ ಕೂಡ ಅದ್ರ ಮೇಲೆ ಅವಲಂಬಿಸುತ್ತೆ. ಎಷ್ಟೋ ಕಡೆ ಒಂದು ರೈತ ಒಂದು ದೃಷ್ಟಿಯಿಂದ ಇರ್ಬೋದು, ಟೂರಿಸಂ ದೃಷ್ಟಿಯಿಂದನೂ ಇರ್ಬೋದು. ಅದಕ್ಕೆಲ್ಲನೂ ಕೂಡ ಹೊಣೆ ಅವ್ರ ಮೇಲಿದೆ. ಅವರು ಕೂಡ ಈ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಎಲ್ಲ ಅಲ್ಲಿ ಜನಪ್ರತಿನಿಧಿಗಳು ಈ ಒಂದು ಆಡಳಿತ ಪಕ್ಷದಲ್ಲಿದ್ದಾರೆ, ಬಹುತೇಕ ಎಲ್ಲ ಚಾಮರಾಜನಗರದಲ್ಲಿ. ಅವರು ಕೂಡ ಇದ್ರ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಅದನ್ನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ರಾಷ್ಟ್ರವ್ಯಾಪಿಯಲ್ಲಿ ಅದು ಚರ್ಚೆ ಆಗಿದೆ. ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗೋದಿಲ್ಲ, ಕೇವಲ ಅವ್ರನ್ನ ರಜೆ ಕೊಟ್ಟು ಆಗುತ್ತೆ. ಏನಾಗುತ್ತೆ ಅಂತ ಸರ್ ಈ ಥರ ಆದರೆ? ಭಾಳ ಗಂಭೀರವಾದಂಥ ಪರಿಸ್ಥಿತಿ ಉಂಟಾಗಿದೆ. ಇದು ಸರಿಯಾದಂಥ ಕ್ರಮವನ್ನು ತಗೋಬೇಕಾಗಿದೆ. ಈಗ ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕಾಗಿದೆ. ಆದರೆ ಕಾರ್ಯಾಂಗ ಅಂತಿಮದಲ್ಲಿ ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನನ್ನು ಪಾಲಿಸಬೇಕಾಗಿದೆ, ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಇಲ್ಲಿ ಇವರು
ಏನು ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಈ ಕಾರ್ಯಾಂಗಕ್ಕೆ ಸೇರಿರುವಂಥದ್ದು, ಬ್ಯೂರೋಕ್ರಸಿಗೆ ಸೇರಿರುವಂಥದ್ದು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಭಾಳ ಕಡೆ ನಾವು ನೋಡಿದ್ದೀವಿ. ನಮ್ಮ ಏನು ದಿಶಾ ಮೀಟಿಂಗಲ್ಲಿ ಬಂದಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೂಕ್ತವಾದಂಥ ಪ್ರತಿನಿಧಿ ಕಳಿಸೋದೇ ಇಲ್ಲ. ನಾವು ಫಾರೆಸ್ಟ್ಗೂ ಹೋಗುವಾಗ ಅವರು ಅಂದ್ಕೊಂಡಿರೋದು ನಮ್ಗೆ ಯಾರಿಗೂ ಏನು ಈ ಅರಣ್ಯ ಬಗ್ಗೆ ಅಥವಾ ಏನು ಮಾಹಿತಿ ಇಲ್ಲ ಅಥವಾ ಏನು ಕಾಳಜಿ ಇಲ್ಲ ಅಂತ ಏನೋ ಅವ್ರನ್ನಲ್ಲಿ ಯಾವ ಒಂದು ಆಲೋಚನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಎಲ್ಲರೂ ಕೂಡ ಅವ್ರ ಕಡೆ ನೋಡ್ತಾ ಇದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಹುತೇಕ ಒಂದು ಸದಸ್ಯರು ಒಂದು ಅಧಿಕಾರಿಗಳು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಸಹ ನಮ್ಮ ಕಡೆಯಿಂದ ಒಂದು ನಿರ್ಲಕ್ಷ್ಯ ಇದೆಯೋ ಇಲ್ಲವೋ ಅಂತ ಆ ಒಂದು ದೃಷ್ಟಿಯಿಂದ ಅವ್ರು ಕೆಲಸ ಮಾಡಿದ್ರೆ ಭಾಳನೇ ಕಷ್ಟ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ ಮತ್ತು ನಾವು ಕೂಡ ಕಠಿಣವಾದಂಥ ಕ್ರಮ ತಗೋತೀವಿ. ನಮ್ಮಲ್ಲಿರುವಂಥದ್ದು ಏನು ಯಂತ್ರಗಳಿದ್ದಾವೆ ಅದನ್ನ ನಾವು ಬಳಸ್ತೀವಿ. ನೀವು ಸರಿಯಾದ ಒಂದು ಬ್ಯೂರೋಕ್ರಸಿ ಸರಿಯಾದ ಒಂದು ಕ್ರಮ ತಗೊಳ್ದೆ. ಸರ್, ಈಗ ಸಿದ್ದರಾಮಯ್ಯ ಅವರಿನ ಅಧಿಕಾರಿಗೆ ತಲಾಟೆ ತಗೊಂಡಿರೋ ವೇದಿಕೆ ಮೇಲೆ ಅವರು ನಾವು ಸ್ವಯಂ ನಿವೃತ್ತಿ ಆಗ್ತೇನೆ ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆಯ ಸಂಬಂಧ, ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ. ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂಥದ್ದು ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಎರಡು ಕಡೆಯೂ ಕೂಡ ಬ್ಯೂರೋಕ್ರಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ, ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ಅವರು ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಮಾನಸಿಕವಾಗಿ ಕುಗ್ಸಿದ್ಯಾ ಅಂತ ಅಧಿಕಾರಿನ ಅಂತ? ಹೌದು, ಇನ್ನೇನಕ್ಕೆ